ಎಲ್ಲರಿಗೂ ನಮಸ್ಕಾರ. ಹೇಗಿದ್ರೆ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬಾ ದಿನ ಆದ್ಮೇಲೆ ಒಂದು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬಾನೇ ಸಿಂಪಲ್ ಆಗಿ ರಾಗಿ ದೋಸೆ ಮಾಡೋಣ ಅಂತ ಹೇಳಿ ಅನ್ಕೊಳ್ತಾ ಇದ್ದೀನಿ. ಅದಕ್ಕೆ ಇವಾಗ ಕ್ಯಾರೆಟ್ ಅನ್ನ ತುರ್ಕೊಳ್ತಾ ಇದ್ದೀನಿ. ಮನೇಲಿ ಸ್ಕೂಲ್ಗೆ ಹೋಗೋ ಅಂಥ ಮಕ್ಕಳಿದ್ರಂತೂ ಕೇಳೋದೇ ಬೇಡ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡೋದು, ಸ್ನ್ಯಾಕ್ಸಿಗೆ ಏನು ಮಾಡೋದು, ಅದೇ ಒಂದು ಚಿಂತೆ ಇರುತ್ತೆ ಅಮ್ಮಂದಿರಿಗೆ. ಸೊ ಇವತ್ತು ರಾಗಿ ದೋಸೆ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಆಯಿತಾ, ಯೂಶ್ವಲಿ ನಾನು ದೋಸೆ ಎಲ್ಲ ತುಂಬ ಕಮ್ಮಿ ಮಾಡುವಂಥದ್ದು. ಇವತ್ತು ರಾಗಿ ದೋಸೆಗೆ ಸ್ವಲ್ಪ ರಾಗಿ ಹಿಟ್ಟು ಆ್ಯಂಡ್ ಸ್ವಲ್ಪ ರವೆ, ಅಂದರೆ ಬಾಂಬೆ ರವೆ ಬರುತ್ತಲ್ವ ಅದು, ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ. ಕೆಲವೊಬ್ರು ಕೇಳ್ತಾರೆ ರಾಗಿ ದೋಸೆ ಚೆನ್ನಾಗಾಗುತ್ತಾ ಅಥವಾ ಅದು ಏಳುತ್ತಾ ಅಂತೇಳ್ಬಿಟ್ಟು. ತುಂಬಾ ಚೆನ್ನಾಗಾಗುತ್ತೆ, ಕ್ರಿಸ್ಪಿಯಾಗಿ ಕೂಡ ನಾವು ನಾರ್ಮಲ್ ಕಬ್ಬಿಣದ ಕಾವಲಿಯಲ್ಲೂ ಕೂಡ ಮಾಡ್ಬೋದು, ಚೆನ್ನಾಗಾಗುತ್ತೆ. ಸೊ ಇವಾಗ ಅದನ್ನು ಸ್ವಲ್ಪ ಹೊತ್ತು ನೆನೆಸಿರ್ತಿದ್ದೀನಿ. ಅಂದರೆ ಇನ್ನೂ ಟೈಮ್ ಆಗಿರಲಿಲ್ಲ, ಮಕ್ಕಳು ಕೂಡ ಇನ್ನೂ ಎದ್ದಿರಲಿಲ್ಲ. ಅದಕ್ಕೋಸ್ಕರ ದೋಸೆಯನ್ನು ಸ್ವಲ್ಪ ಚೆನ್ನಾಗಿ ನೀರು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ಕಲಸಿಟ್ಟು ಮನೆ ಹೊರಗಡೆ ಸ್ವಲ್ಪ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋದೆ. ಮನೆಯಲ್ಲಿ ಸ್ವಲ್ಪ ತರಕಾರಿ ಗಿಡಗಳನ್ನು ಹಾಕಿದ್ದೀವಿ, ಅಂದರೆ ಬದನೆಕಾಯಿ ಗಿಡ. ಅದರಲ್ಲಂತೂ ತುಂಬ ಬದನೆಕಾಯಿ ಆಗಿತ್ತು. ಆಯಿತಾ, ಆದರೆ ಏನು ಮಾಡೋದು, ಈ ಮಂಗಗಳ ಕಾಟದಿಂದ ಯಾವ ತರಕಾರಿ ಕೂಡ ಮಾಡೋದಕ್ಕೆ ಬಿಡಲ್ಲ. ಆದರೂ ಅಮ್ಮ ಅದಕ್ಕೆ ಗೋಣಿ ಎಲ್ಲ ಕಟ್ಟಿಟ್ಟಿದ್ರು ಬದನೆಕಾಯಿ ಆದ ತಕ್ಷಣ. ಬಟ್ ಒಂದು ಸೆಕೆಂಡ್ ಅಮ್ಮ ಆಚೆ ಹೋದರು, ಅಷ್ಟರಲ್ಲಿ ಈ ಬದನೆಕಾಯಿ ಎಲ್ಲ ಕೂಡ ಖಾಲಿಯಾಗಿತ್ತು. ಆಯಿತಾ, ಎಷ್ಟು ಅಂತ ಈ ಮಂಗಗಳನ್ನು ನೋಡ್ಕೊಳ್ಳೋದಕ್ಕಾಗತ್ತೆ, ತಿನ್ನುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಏನೋ ಗೊತ್ತಿಲ್ಲ, ಅಮ್ಮ ಸ್ವಲ್ಪ ಆಚೆ ಹೋಗಿದ್ರು, ಅಷ್ಟರಲ್ಲಿ ಮಂಗ ಬಂದು ಎಲ್ಲ ಖಾಲಿ ಮಾಡಿ ಹೋಗಿದೆ. ಒಂದು 8 ಬದನೆಕಾಯಿ ಸ್ವಲ್ಪ ದೊಡ್ಡದಾಗಿತ್ತು. ಆಯಿತಾ, ಆ ಥರ ಎಲ್ಲ ಆದಾಗ ತುಂಬಾ ಬೇಜಾರಾಗುತ್ತೆ. ಪ್ರತಿದಿನ ನೀರು ಹಾಕ್ತಿದ್ದೆ ತುಂಬ ಖುಷಿಯಿಂದ. ಬಟ್ ಇವತ್ತು ಯಾಕೋ ಖುಷಿನೇ ಇರಲಿಲ್ಲ ಬದನೆಕಾಯಿ ಗಿಡಕ್ಕೆ ನೀರು ಹಾಕೋದಕ್ಕೆ. ಬಟ್ ಇವಾಗ ಹೀರೆಕಾಯಿ ಹೂವಾಗಿ ಹೀರೆಕಾಯಿ ಕೂಡ ಆಗ್ತಾ ಇದೆ, ಅದನ್ನು ನೋಡಬೇಕು ಯಾವಾಗ ಮಂಗ ಬಂದು ತಿನ್ನುತ್ತೆ ಅಂತ. ಸೊ ಫೈನಲಿ ಇವಾಗ ರಾಗಿ ದೋಸೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿಕೊಂಡೆ. ಅದ್ರ ಜೊತೆಗೆ ನನ್ನ ಮಕ್ಕಳಿಗೆ ಕಾಯಿ ಚಟ್ನಿ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಆ್ಯಂಡ್ ಸ್ವಲ್ಪ ಹುರಿಗಡಲೆ ಬರುತ್ತೆ ಅಲ್ವ, ಅದನ್ನು ಹಾಕಿ ಚಟ್ನಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 2 ಹಸಿಮೆಣಸು, ಹಾಗೆ ಸ್ವಲ್ಪ ಹುಣಸೆ ಹುಳಿ, ಹಾಗೆ ಸ್ವಲ್ಪ ನೀರುಳ್ಳಿನ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನನ್ನ ಮಕ್ಕಳಿಗೆ ಚಟ್ನಿ ಮಾಡಿಕೊಟ್ರೆ ಅಂತೂ ತುಂಬಾ ಇಷ್ಟಪಡ್ತಾರೆ ಇತ್ತೀಚೆಗೆ. ಅದಕ್ಕೋಸ್ಕರ ಚಟ್ನಿ ಮಾಡೋಣ ಅಂತೇಳಿ ಚಟ್ನಿ ಮಾಡಿಕೊಂಡೆ. ರಾಗಿ ದೋಸೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆಯಿತಾ, ಆ್ಯಂಡ್ ಮಕ್ಕಳಿಗೆಲ್ಲ ಈ ಥರ ರಾಗಿ ದೋಸೆ ಮಾಡಿಕೊಟ್ರೆ ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ಅಂತ ಕೂಡ ಹೇಳ್ಬೋದು. ಸೊ ಇವಾಗ ದೋಸೆ ಹಾಕ್ತಾ ಇದ್ದೀನಿ. ಮಕ್ಕಳು ಇನ್ನೂ ಕೂಡ ಎದ್ದಿಲ್ಲ. ಆಯಿತಾ, ಇತ್ತೀಚೆಗಂತೂ ತುಂಬ ಲೇಟಾಗಿ ಹೇಳ್ತಾರೆ. ಆ ಥರ ಇದ್ದಾಗ ಸ್ಕೂಲ್ಗೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವೆಷ್ಟೇ ಬೇಗ ಎದ್ದು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಇಟ್ಟರು ಕೂಡ ಮಕ್ಕಳು ಬೇಗ ಎದ್ದಿಲ್ಲ ಅಂತ ಹೇಳಿದ್ರೆ ಸ್ಕೂಲ್ಗೆ ಹೋಗಿ, ಅಂದರೆ ರೆಡಿ ಮಾಡಿಸಿ ಸ್ಕೂಲ್ಗೆ ಕಳಿಸೋದಕ್ಕೆ ತುಂಬ ಅರ್ಜೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇವತ್ತಿಂದ ಒಂದು ಐಡಿಯಾ ಮಾಡಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಒಂದು 7 ಗಂಟೆ ಅಷ್ಟೊತ್ತಿಗೆ ದೇವ್ರ ಸಾಂಗ್ ಹಾಕಿ, ಅಂದರೆ ಜೋರಾಗಿ ಇಟ್ಟರೆ ಅವ್ರಿಗೆ ಬೇಗ ಎಚ್ಚರ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ದೇವ್ರ ಸಾಂಗ್ ಹಾಕ್ತಾ ಇದ್ದೀನಿ ಬೆಳಿಗ್ಗೆ ಬೇಗ. ಇಷ್ಟು ದಿನ ಏನಪ್ಪ ಅಂತ ಹೇಳಿದ್ರೆ ಮಕ್ಕಳಲ್ವಾ, ಚಿಕ್ಕವರಲ್ವಾ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ. ಬಟ್ ಇವಾಗ ನೋಡಿದ್ರೆ 8 ಗಂಟೆ ಆದರೂ ಹೇಳೋದೇ ಇಲ್ಲ. ಇನ್ನು 8 ಗಂಟೆಗೆ ಎದ್ದರೆ 8:20 ಅಷ್ಟೊತ್ತಿಗೆ ಆಟೋ ಬರುತ್ತೆ ಸ್ಕೂಲಿಗೆ ಕರ್ಕೊಂಡು ಹೋಗೋದಕ್ಕೆ. ಅಷ್ಟರೊಳಗೆ ನಾನು ಹೇಗೆ ಅವರನ್ನು ರೆಡಿ ಮಾಡಿಸಿ ತಿನ್ನಿಸಿ ಕಳಿಸೋದು ಅಲ್ವಾ ಸ್ಕೂಲಿಗೆ. ಅದಕ್ಕೆ ಒಂದು ಐಡಿಯಾ ಮಾಡ್ಕೊಂಡಿದ್ದೀನಿ. ಏನೇ ಆಗಲಿ ಇನ್ನು ಡೈಲಿ 7 o'clock ಅಷ್ಟೊತ್ತಿಗೆ ಎಬ್ಬಿಸ್ಬೇಕು. ತುಂಬ ನಾನೇ ಎಬ್ಬಿಸೋದು ಸ್ವಲ್ಪ ಕಷ್ಟ, ಮನಸ್ಸು ಬರಲ್ಲ, ಹೇಳೋದಕ್ಕೆ ಕೇಳಲ್ಲ. ಅದಕ್ಕೆ ತುಂಬ ಜೋರಾಗಿ ಸಾಂಗ್ ಇಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಇವತ್ತಿಂದ. ಸೊ ಇವತ್ತು ಸಾಂಗ್ ಇಟ್ಟಿದ್ದಕ್ಕೆ ಸ್ವಲ್ಪ ಬೇಗನೆ ಎದ್ದರು ನೋಡಿ. ಎದ್ದು ಫ್ರೆಶ್ ಅಪ್ ಮಾಡಿಸಿ ಇವಾಗ ದೋಸೆ ಜೊತೆಗೆ ಚಟ್ನಿ ಹಾಕ್ಕೊಟ್ಟಿದ್ದೀನಿ. ಚಟ್ನಿ ಇದ್ದಿದ್ದಕ್ಕೆ ತುಂಬ ಚೆನ್ನಾಗಿ ತಿಂತಾ ಇದ್ದಾರೆ, ಅವ್ರಿಗಂತೂ ಇಷ್ಟ. ಆ್ಯಂಡ್ ಸ್ವಲ್ಪ ಚಟ್ನಿ ಖಾರ ಆಗಿತ್ತು, ಒಂದು 2 ಹಸಿಮೆಣಸು ಹಾಕಿದ್ದೆ ಅಲ್ವಾ, ತಿಂತಾನೋ ಇಲ್ವೋ ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಚಟ್ನಿ ಅಂದರೆ ಇಷ್ಟ ಅಲ್ವಾ, ಅದಕ್ಕೆ ಚೆನ್ನಾಗಿ ರಾಗಿ ದೋಸೆನ ಚಟ್ನಿಲಿ ಡಿಪ್ ಮಾಡಿಕೊಂಡು ತಿಂತಾ ಇದ್ದಾನೆ. ಸೊ ನನ್ನ ಡೈಲಿ ಮಾರ್ನಿಂಗ್ ವ್ಲಾಗ್ ಈ ರೀತಿಯಾಗಿತ್ತು. ಇದು ಎಲ್ಲ ತಾಯಂದಿರ ಡೈಲಿ ರುಟೀನ್ ಆಗಿರುತ್ತೆ. ಬಟ್ ಅಮ್ಮಂದಿರ ಒಂದು ಮೈನ್ ಜವಾಬ್ದಾರಿ ಏನಪ್ಪ ಅಂತ ಹೇಳಿದ್ರೆ ಮಕ್ಕಳಿಗೆ ಹೆಲ್ದಿಯಾಗಿರುವಂಥ ಫುಡ್ಡನ್ನು ಮಾಡಿಕೊಡ್ಬೇಕು. ಇನ್ ಕೇಸ್ ನಾವು ಹೆಲ್ದಿ ಅಂದರೆ ಅನ್ಹೆಲ್ತಿ ಆಗಿರುವಂಥ ಫುಡ್ಡನ್ನು ಮಾಡಿಕೊಟ್ವಿ ಅಂತ ಹೇಳಿದ್ರೆ ಹೆಲ್ತ್ ಕೆಡುತ್ತೆ, ಇದರಿಂದ ಮತ್ತೆ ನಮಗೆ ಕಷ್ಟ ಅಲ್ವಾ. ಸೊ ಹಾಗಾಗಿ ಆದಷ್ಟು ಹೆಲ್ದಿಯಾಗಿರುವಂಥ ಫುಡ್ಡನ್ನು ನಾವು ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ಚೆನ್ನಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ. ಸೊ ಇವತ್ತಿನ ವ್ಲಾಗ್ ಕೂಡ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.